ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತು ಕಲ್ಲೇಡಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಳ್ಳಿ ಕಡೆ ಎಲ್ಲ ಸಿಗುತ್ತೆ, ಹೊಳೆಯಲ್ಲಿ ಕಲ್ಲೇಡಿ. ಈ ಕಲ್ಲಡಿಗಡೆ ಎಲ್ಲ ಇರುತ್ತೆ, ಅದನ್ನು ಹಿಡಿಬೇಕು. ಹಿಡಿದು ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕಲ್ಲೇಡಿ ಇದು ಹಳ್ಳಿ ಕಡೆ ಸಿಗುತ್ತೆ. ಇದರಲ್ಲಿ ಒಂದು 6 ಏಡಿ ಇದ್ದಾವೆ, ಸಣ್ಣ ಸಣ್ಣ, ಜಾಸ್ತಿ ಏನು ದೊಡ್ಡದಿಲ್ಲ. 6 ಏಡಿ. ಸ್ವಲ್ಪ ಹೇಗೆ ಸಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಇದನ್ನು ಕ್ಲೀನ್ ಮಾಡ್ಕೊಬೇಕು. ಅದರದ್ದು ಹೊಟ್ಟೆ ಎಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡ್ಮೇಲೆ ಹೀಗಾಗುತ್ತೆ. ಆ ಸಣ್ಣ ಬೌಲಲ್ಲಿರೋದು ಅದು ಏಡಿದು ತುಪ್ಪ ಅಂತ ಹೇಳ್ತಾರೆ, ನನಗೆ ಸರಿ ಗೊತ್ತಿಲ್ಲ, ಅದೇ ತುಪ್ಪ ಅಂತ ಹೇಳ್ತಾರೆ. ಅದನ್ನು ಸಾಂಬಾರಿಗೆ ಹಾಕಿದ್ರೆ ಸಾಂಬಾರು ತುಂಬ ಟೇಸ್ಟಾಗುತ್ತೆ ಅಂತೇಳಿ ಅದನ್ನು ತೆಗೆದು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಅದು ಆರೆಂಜ್ ಕಲರ್ ಕಾಣ್ತಿರೋದು ಅದು ಮೊಟ್ಟೆ, ಏಡಿದು ಮೊಟ್ಟೆ. ಅದು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಬೇಕು. ಆಮೇಲೆ ಇದನ್ನು ಏಡಿ ಸಾಂಬಾರು ಮಾಡೋಕ್ಕೆ ಏನೇನು ಐಟಮ್ ಬೇಕು ಅಂದರೆ, ಫಸ್ಟಿಗೆ ಟೊಮೆಟೊ, ಈರುಳ್ಳಿ, ಒಂದು ಟೊಮೆಟೊ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಟೊಮೆಟೊನ ಸಾಂಬಾರಿಗೆ, ಅರ್ಧ ಟೊಮೆಟೊ ಈರುಳ್ಳಿ, ಹಾಗೆ ಅರ್ಧ ಭಾಗ ಮಾಡ್ಕೊಂಡಿದ್ದೀನಿ. ಫಸ್ಟ್ ಖಾರ ಹೇಗೆ ಮಾಡೋದು ಅಂತ, ಫಸ್ಟು ಈರುಳ್ಳಿ, ಟೊಮೆಟೊ, ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ 1 ಸ್ಪೂನ್ ಧನಿಯಾ, 1.5 ಸ್ಪೂನು ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿಣ, ಸ್ವಲ್ಪ ಹುಳಿ, ಮತ್ತು 1 ಮುಷ್ಟಿ ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು 4 ಎಸಳು ಬೆಳ್ಳುಳ್ಳಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಅಲ್ಲಿಗೆ ಖಾರ ರೆಡಿ ಆಗುತ್ತೆ. ಮತ್ತು ಆವಾಗಲೇ ಅದ್ರಲ್ಲಿ ಸ್ಕ್ರೀನಲ್ಲಿ ಇದಾಗಿತ್ತು, ಪ್ಲೇ ಆಗಿತ್ತಲ್ಲ, ಫಸ್ಟಿಗೆ ಒಲೆ ಹಚ್ಚಿ ಬಾಣಲಿನೇ ಇಟ್ಕೊಬೇಕು. ಇದು ಬಾಣಲಿ ಮಣ್ಣಿಂದು. ಆಮೇಲೆ ಅದು ಮಡಿಕೆ ಫುಲ್ ಬಿಸಿ ಆದಮೇಲೆ ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ಟೊಮೆಟೊ ಹಾಕಿ, ಈರುಳ್ಳಿ ಫಸ್ಟ್ ಫ್ರೈ ಆಗಬೇಕು. ಆಮೇಲೆ ಟೊಮೆಟೊ ಹಾಕ್ಕೊಬೇಕು. ಟೊಮೆಟೊ ಹಾಕಿ ಸ್ವಲ್ಪ ತಿರುಗಿಸಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಬೇಕು. ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ತಿರುಗಿಸ್ಕೊಂಡು ಫ್ರೈ ಮಾಡಿಕೊಂಡು, ಏಡಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು, ಮತ್ತು ಏಡಿ ತುಪ್ಪ ಅಂತ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು, ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಚೂರು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು, ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಬೇಕು. 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಅಷ್ಟು ಬೆಂದಿರೋದು. ಆಮೇಲೆ ಮಸಾಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಫಸ್ಟ್ ನೀರು ಹಾಕ್ಕೊಬೇಡಿ, ಒಂದು ಕುದಿ ಬರಲಿ ಹಾಗೆ ಆ ಖಾರದಲ್ಲೇ. ಆಮೇಲೆ ನೀರು ಹಾಕ್ಕೊಬೇಕು. ಅಂದರೆ ಮಿಕ್ಸಿ ಜಾರಲ್ಲಿ ಇರುತ್ತಲ್ಲ ಅದನ್ನೇ ತೊಳೆದು ಅದೇ ನೀರು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಗೆ ಗಟ್ಟಿನೂ ಮಾಡ್ಕೊಬೋದು, ಇನ್ನೊಂದು ಸ್ವಲ್ಪ ನೀರು ಹಾಕಿ ತೆಳುನೂ ಮಾಡ್ಕೊಬೋದು. ಆಮೇಲೆ ಉಪ್ಪು ಅಡ್ಜಸ್ಟ್ ಮಾಡಿಕೊಂಡು, ಹುಳಿ ಬೇಕಾ ನೋಡಿ, ಉಪ್ಪು ಬೇಕಾ ನೋಡಿ ಅಡ್ಜಸ್ಟ್ ಮಾಡಿ ಹಾಕಿ ಒಂದು ಕುದಿ ಬರ್ಸಿದ್ರೆ ಏಡಿ ಸಾಂಬಾರು ರೆಡಿಯಾಗಿರುತ್ತೆ. ಇದಕ್ಕೆ ಅನ್ನ ಜೊತೆ ಚೆನ್ನಾಗಿರುತ್ತೆ, ಕಡುಬಿನ ಜೊತೆ ಚೆನ್ನಾಗಿರುತ್ತೆ. ನಾನು ರೊಟ್ಟಿ ಮಾಡ್ಕೊಂಡಿದ್ದೆ, ರೊಟ್ಟಿ ಜೊತೆಗೂ ಚೆನ್ನಾಗಾಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಇದು ಸಮುದ್ರದ ಏಡಿಯಲ್ಲೂ ಮಾಡ್ಬೋದು, ಹೀಗೇ ಚೆನ್ನಾಗಾಗುತ್ತೆ. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಾಯಿತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.